ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ನೋಡಿ ಇಲ್ಲಿ ಯಾರು ರೆಡಿ ಹಾಕೊಂಡಿದ್ದಾರೆ ಅಂತ. ಸೊ ಇವ್ರಿಗೆ ಹೊರಟಿದ್ದಾರೆ. ಎಷ್ಟು ರೂಪಾಯಿ ಚಿಕ್ಕಮ್ಮನ ಮನೆಗೆ, ತಂಗಿ ಮನೆಗೆ. ಅವ್ರ ಚಿಕ್ಕಮ್ಮನ ತಂಗಿ ಮನೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಇವರಿಗೆ ತಂಗಿ ಫಸ್ಟ್ ರಿಲೇಟಿವ್ ಮನೆ ಟ್ರಿಪ್. ಓಕೆ, ಇರ್ತಾನೆ ನಾನು ಒಬ್ಬನೇ ಮನೇಲಿ ಇರ್ತೀನಿ. ಸೇಮ್ ನಮ್ದು ಕಂಟಿನ್ಯೂ ಆಗುತ್ತೆ. ನಾಳೆ ಬರ್ತಾರಂತವರು. ಸೊ ಬನ್ನಿ ಹೊರಡೋಣ. ಈಗ ಇವ್ರನ್ನ ನಾನೀಗ ಅಮ್ಮೇನಹಳ್ಳಿಲಿ ಬಿಡ್ತಾ ಇದ್ದೀನಿ. ಅಮ್ಮೇನಹಳ್ಳಿಯಿಂದ ಯಾರು ಪಿಕ್ ಮಾಡ್ತಾರಂತೆ, ಗಾಡಿ ಮಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಅಮ್ಮೇನಹಳ್ಳಿಗೆ ನಾನೀಗ ಇದು ಮಾಡಬೇಕು, ಅವ್ರನ್ನ ಡ್ರಾಪ್ ಮಾಡೋದಾನೆ, ಡ್ರಾಪ್ ಮಾಡಬೇಕು. ಬನ್ನಿ ಹೊರಡೋಣ. ಬೇಬಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ. ಪಟ ಬಾರೆ. ಸೊ ಕೆಳಮನೆಯವರಿಗೆ ಹೋಗ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆಯಿತಾ. ಸೊ ನಾನು ಎ ಸಿ ಹಾಕ್ಕೊಂಡಿದ್ದೀನಿ. ಅತ್ತವ್ರಿಗೆ ಎ ಸಿ ಅಂದರೆ ಆಗಲ್ಲ, ನೋಡೋಣ. ಅವ್ರಿಗೆ ವಾಂತಿ ಆಗ್ಬಿಡುತ್ತೆ ನಾರ್ಮಲ್ ಆಗಿ. ರೋಡ್ ಅಂತೂ ದರಿದ್ರವಾಗಿದೆ. ಆಯಿತಾ. ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಾರೆ ನನಗೆ. ಆ್ಯಕ್ಚುಲಿ ಗೋಳಿ ಮೇಲೆ ಹೋಗ್ಲಾ ಅಥವಾ ಇದ್ದಿದ್ದಿಲ್ಲ ಮಳಲಿ ಮೇಲೆ ಹೋಗ್ಲಾ ಅಂತ ನೋಡ್ತಾ ಇದ್ದೀನಿ. ಎರಡು ರೋಡು ಅಷ್ಟೇ ಕಷ್ಟ ಆಗಿದೆ. ಬಟ್ ಗೋಳಿ ರೋಡ್ ಸ್ವಲ್ಪ ಲಾಂಗ್ ಆಗುತ್ತೆ. ಆಯಿತಾ. ಬಟ್ ಓಕೆ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೆಟರ್ ದೆನ್ ಈ ನಾರ್ಮಲ್ ರೋಡ್ ಇದೆಯಲ್ಲ ನಮ್ಮದು, ಅದಕ್ಕಿಂತ ಬೆಟರ್ ಆಗಿದೆ. ಸೊ ಬಂದಿದ್ದಾರೆ. ಹಲೋ ಬೇಗ ಕೂತ್ಕೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಪಟ ಎಲ್ಲರೂ. ಪಾಪಚ್ಚಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಸ್ಲೋ ಡ್ರೈವಿಂಗ್ ಮಾಡಬೇಕಾಗತ್ತೆ. ಆಯಿತಾ. ಪಾಪಚ್ಚಿ ಇದ್ದಾರಲ್ಲ, ಹಾಗಾಗಿ. ಸೊ ಬನ್ನಿ ಹೊರಡೋಣ. ಬಂದರು ಎಲ್ಲರೂ. ಹೊರಡೋದಾ? ಜೈ ಬನ್ನಿ. ಇಲ್ಲಿ ನಾನು ಯುಕ್ತ ಹಾಗೆ ಅಪ್ಪ ಅಮ್ಮ ನನ್ನ ಚಿಕ್ಕಮ್ಮನ ಮನೆಗೆ ಹೊರಟಿದ್ದೀವಿ. ಅಂದರೆ ಅಮ್ಮನ ತಂಗಿ ಮನೆಗೆ ಹೊರಟಿದ್ದೀವಿ. ಹಾಗೆ ನನ್ನ ತಂಗಿ ಮನೆಗೂ ಕೂಡ, ಚಿಕ್ಕಮ್ಮನ ಮಗಳ ಮನೆಗೂ ಕೂಡ ಹೋಗ್ತಾ ಇದ್ದೀವಿ. ದೀಪಕ್ ಅವರು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ದೀಪಕ್ ಅವರು ಅರ್ಧದವರೆಗೆ ಡ್ರಾಪ್ ಮಾಡಿ ಮನೆಗೆ ಹೋದರು. ಮನೆಯಲ್ಲಿ ಬೇಬಿ ಒಬ್ಬಳೇ ಇರ್ತಾಳೆ. ಸೊ ಅತ್ತೆ ಮಾವ ಕೂಡ ಆಲ್ರೆಡಿ ಗೋವಾ ಹೋಗಿದ್ದರು. ಸೊ ಬೇಬಿ ಒಬ್ಬಳೇ ಇದ್ದಾಳೆ ಅಂತ ಬೇಗನೆ ಹೋದರು. ನಾವಿಲ್ಲಿ ನೈಟ್ ಸ್ಟೇ ಮಾಡೋಕ್ಕೆ ಹೊರಟಿದ್ದೀವಿ. ಹಗಲಿನಲ್ಲಾದರೆ ಬೇಬಿ ಒಬ್ಬಳೇ ಇರ್ತಾಳೆ, ತೊಂದರೆ ಇಲ್ಲ. ನೈಟ್ ಅವಳು ಒಬ್ಬಳೇ ಇರೋಲ್ಲ. ಹಾಗೆ ದೀಪಕ್ ಅವರು ನನ್ನ ತವ್ರ ಮನೆಯಲ್ಲೆಲ್ಲ ಸ್ಟೇ ಮಾಡೋದಿದ್ರೆ ಬೇಬಿನೂ ಕರ್ಕೊಂಡು ಬರ್ತಾಯಿದ್ರು. ಇಲ್ಲಿ ನಾನು ನನ್ನ ಅಜ್ಜನ ಮನೆ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನನ್ನ ಮಾವನ ಮಗ, ಅವರ ವೈಫು ರಮ್ಯಾ ಅಂತ ಇವರು. ಹಾಗೆ ಸಿಂಧು ಅಂತೂ ಗೊತ್ತಿರುತ್ತೆ ನಿಮಗೆ, ನನ್ನ ಮಾವನ ಮಗಳು ಅವಳು. ಎಲ್ಲ ಸೇರಿಬಿಟ್ಟು ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಗಲೇ ಹೇಳಿದಾಗೆ ಸಿರ್ಸಿ ಕುಮಟಾ ರೋಡ್ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲ ಇದೆ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಯುಕ್ತದಲ್ಲಿ ಒಂದು ನಿದ್ದೆಯನ್ನು ಮಾಡಿ ಎತ್ಕೊಂಡಿದ್ದಾಳೆ. ಮುಂದ್ಗಡೆ ಒಬ್ಬಳು ಸೆಲೆಬ್ರಿಟಿ ಇದ್ದಾಳೆ. ನೋಡಿ ಮುಖ ತೋರಿಸಿ ಮೇಡಮ್. ಹಾಗೆ ಇಲ್ಲಿ ಹಬ್ಬ ಕೂತ್ಕೊಂಡಿದ್ದಾರೆ. ಆಮೇಲೆ ಸಿಂಧು, ರಮ್ಯಾ, ವೆಂಕಟೇಶ್, ಆಮೇಲೆ ರಾಜಣ್ಣ, ಅಷ್ಟು ಜನ ಹೋಗ್ತಾ ಇದ್ದೀವಿ ಇವಾಗ. ದೇವಿ ಮನೆ ಆರಂಭ. ದೇವಮನೆ ಘಾಟ್ ಇಳಿತಾ ಇದ್ದೀವಿ ದೇವಮನೆ ಘಾಟಿ. ವಾವ್, ಹೊಗೆ ನೋಡಿ, ಹೊಗೆ. ಇವಾಗ ದೇವಿಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಿಮನೆ ಘಾಟಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ. ಈ ರೋಡಲ್ಲಿ ಯುಕ್ತಾಳ ಮೊದಲ ಜರ್ನಿ ಆಗಿರೋದ್ರಿಂದ ದೇವಸ್ಥಾನ ಹಾಕಿ ಕೈ ಮುಗಿದು ಆಮೇಲೆ ಕಾಣಿಕೆಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಮಾಡಿ ಫೋಟೋನೆಲ್ಲ ತೆಕ್ಕೊಂಡು ಹೊರಟ್ವಿ. ನಾನು ಇವಾಗ ಮಾಸ್ಕನ್ನು ಹಾಕ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಅದೇ ಮರ್ತೇ ಹೋಗಿತ್ತು, ಹಾಗೆ ಹೋಗ್ಬಿಟ್ಟೆ. ಇವಾಗ ಕೊರೋನಾ ಕೇಸಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಮಾಸ್ಕನ್ನು ವೇರ್ ಮಾಡೋಕ್ಕೆ ಮರ್ತೇ ಹೋಗುತ್ತೆ. ಅದು ಅಪರೂಪಕ್ಕೆ ಹೊರಗಡೆ ಹೋಗ್ಬಿಟ್ರಂತೂ ಮರ್ತೇ ಹೋಗುತ್ತೆ. ಸ್ಯಾನಿಟೈಸರ್ ಒಂದು ಒಳಗಡೆ ಇಟ್ಕೊಂಡಿದ್ವಿ, ಅದನ್ನು ಮಾತ್ರ ಯೂಸ್ ಮಾಡಿದ್ವಿ ಹೊರಗಡೆ ಹೋಗಿ ಬಂದ ತಕ್ಷಣ.
ನಾವು ಕುಮಟಾ ಬಂದು ರೀಚ್ ಆದ್ವಿ. ಇದು ಕುಮಟಾ ಹತ್ರ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಹೊರಗಡೆ. ಹಲೋ ಫ್ರೆಂಡ್ಸ್, ನಾವೀಗ ಮುಂಬೈ ಬೇಲ್ಪುರಿ ಸೆಂಟ್ರಲ್ಲಿ ಇದ್ದೀವಿ ಕುಮಟಾದಲ್ಲಿ. ಇಲ್ಲಿ ರುಚಿಯಾದ ಪಾನಿಪುರಿ, ಮಸಾಲೆ ಪುರಿ ಆ್ಯಂಡ್ ಗೋಬಿ ಸಿಗುತ್ತೆ ಅಂತ ಕೇಳ್ಕೊಂಡು ಇಲ್ಲಿ ಬಂದಿದ್ದೀವಿ ತಿನ್ನೋಕೆ ಅಂತ. ಸಿ ದಿಸ್ ಸ್ಟಾಲ್. ಮಸಾಲೆ ಪುರಿ ಇವಾಗ ಕುಮಟಾದಲ್ಲಿದ್ದೀವಿ. ಗೋಬಿ ತಿಂತಾ ಇದ್ದೀವಿ ನೋಡಿ. ಮಸಾಲೆ ಪುರಿ ಆಲ್ರೆಡಿ ತಿಂತಾ ಇತ್ತು. ಎಮ್ಮಿ ಗೋಬಿ ಹೇಗಿದೆ? ಇದು ನನ್ನ ಚಿಕ್ಕಪ್ಪ ಪೂಜೆ ಮಾಡ್ತಾ ಇರೋ ದೇವಸ್ಥಾನ ಚಂದಾವರ. ನಾವೀಗ ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ತಂಗಿ ಮನೆಗೆ ಹೋಗ್ತೀವಿ, ಅಂದರೆ ಚಿಕ್ಕಮ್ಮನ ಮಗಳ ಮನೆಗೆ ಹೋಗ್ತೀವಿ. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಬಡಿಸ್ತಾ ಇದ್ದಾರೆ, ಬೋಂಡ ಮಾಡಿದ್ದಾರೆ. ಇವಾಗ ಹೋಗಿ ಊಟ ಮಾಡ್ಬೇಕು ಮತ್ತೆ ನಮಗೆ. ಇದು ಚಂದಾವರ ಗಣಪತಿ ದೇವಸ್ಥಾನ. ಇಲ್ಲಿ ನನ್ನ ಚಿಕ್ಕಪ್ಪನವರು ಅರ್ಚಕರಾಗಿದ್ದಾರೆ. ತುಂಬ ವರ್ಷಗಳಿಂದ ಈ ಗಣಪತಿ ದೇವಸ್ಥಾನ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಚಿಕ್ಕಮ್ಮನ ಕರ್ಕೊಂಡು ಅವರ ಮಗಳ ಮನೆಗೆ ನಾವು ಹೊರಟು. ಫ್ರೆಂಡ್ಸ್, ನಾವೀಗ ಇತ್ತಾಳ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಅಲ್ಲೇ ಇಲ್ಲ ಇನ್ನು ಮುಂದೆ